ಸಾಲಗಾರರ ಕಾಟಕ್ಕೆ ಹೆತ್ತ ಮಗ ಮನೆ ಬಿಟ್ಟಿದ್ದು, ಹೀಗಾಗಿ ವೃದ್ಧ ದಂಪತಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ನಿವಾಸಿಗಳು ಏನು ಪ್ರದೀಪ್ ಎನ್ನುವಾತ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡಿದ್ದಾನೆ. ಸುಮಾರು 10 ಲಕ್ಷ ರೂಪಾಯಿಯನ್ನು ಸಾಲ ಮಾಡ್ಕೊಂಡಿದ್ದ. ಆ ಸಾಲಕ್ಕಾಗಿ ಬೇರೆ ಬೇರೆ ಕಡೆ ಸುಮಾರು 70 ರಿಂದ 80 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಮಗ ಮನೆಗೆ ಹೋಗಿದ್ದಾನೆ. ವೃದ್ಧ ದಂಪತಿಗಳು ಕೂಡ ನಮಗೆ ಪತ್ತೆ ಮಾಡಿಕೊಡಿ ಅಂಥೇಳಿ ಅಲ್ದಾಡ್ತಾ ಇದ್ದಾರೆ. ಈ ಬಗ್ಗೆನೂ ಕುರಿತ ನರಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಂಥ ಸಮಯದಲ್ಲಿ ಅವರು ಕೂಡ ನೀವು 4-5 ದಿನ ಬಿಟ್ಟು ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂಥೇಳಿ ಪಾಪ ವೃದ್ಧ ದಂಪತಿಗಳು ಕೂಡ ಊರೂರು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಈತ ಆನ್ಲೈನ್ ಬೆಟ್ಟಿಂಗ್ ಆಡ್ತಾ ಇದ್ದ ಮತ್ತು IPLನಲ್ಲಿ ಕೂಡ ಸಾಕಷ್ಟು ಹಣ ಕಳೆದುಕೊಂಡಿದ್ದಾನೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಏನು ಓದಿ ಉತ್ತಮವಾದ ಜೀವನ ನಡೆಸಬೇಕಾದಂಥ ಯುವಕ ಇವಾಗ ಸಾಲಗಾರರ ಕಾಟಕ್ಕೆ ಊರನ್ನು ಬಿಟ್ಟು ತೊರೆದು ಹೋಗಿದ್ದಾನೆ. ಹೀಗಾಗಿ ವೃದ್ಧ ದಂಪತಿಗಳು ಮಗನಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನಾದರೂ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಂಡು ನಾಪತ್ತೆಯಾದಂಥ ಯುವಕನನ್ನು ಪತ್ತೆ ಮಾಡಿ ಹೆತ್ತವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಾಲಗಾರರ ಕಾಟಕ್ಕೆ ಹೆತ್ತ ಮಗ ಮನೆ ಬಿಟ್ಟಿದ್ದು, ಹೀಗಾಗಿ ವೃದ್ಧ ದಂಪತಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ನಿವಾಸಿಗಳು ಏನು ಪ್ರದೀಪ್ ಎನ್ನುವಾತ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡಿದ್ದಾನೆ. ಸುಮಾರು 10 ಲಕ್ಷ ರೂಪಾಯಿಯನ್ನು ಸಾಲ ಮಾಡ್ಕೊಂಡಿದ್ದ. ಆ ಸಾಲಕ್ಕಾಗಿ ಬೇರೆ ಬೇರೆ ಕಡೆ ಸುಮಾರು 70 ರಿಂದ 80 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಮಗ ಮನೆಗೆ ಹೋಗಿದ್ದಾನೆ. ವೃದ್ಧ ದಂಪತಿಗಳು ಕೂಡ ನಮಗೆ ಪತ್ತೆ ಮಾಡಿಕೊಡಿ ಅಂಥೇಳಿ ಅಲ್ದಾಡ್ತಾ ಇದ್ದಾರೆ. ಈ ಬಗ್ಗೆನೂ ಕುರಿತ ನರಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಂಥ ಸಮಯದಲ್ಲಿ ಅವರು ಕೂಡ ನೀವು 4-5 ದಿನ ಬಿಟ್ಟು ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂಥೇಳಿ ಪಾಪ ವೃದ್ಧ ದಂಪತಿಗಳು ಕೂಡ ಊರೂರು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಈತ ಆನ್ಲೈನ್ ಬೆಟ್ಟಿಂಗ್ ಆಡ್ತಾ ಇದ್ದ ಮತ್ತು IPLನಲ್ಲಿ ಕೂಡ ಸಾಕಷ್ಟು ಹಣ ಕಳೆದುಕೊಂಡಿದ್ದಾನೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಏನು ಓದಿ ಉತ್ತಮವಾದ ಜೀವನ ನಡೆಸಬೇಕಾದಂಥ ಯುವಕ ಇವಾಗ ಸಾಲಗಾರರ ಕಾಟಕ್ಕೆ ಊರನ್ನು ಬಿಟ್ಟು ತೊರೆದು ಹೋಗಿದ್ದಾನೆ. ಹೀಗಾಗಿ ವೃದ್ಧ ದಂಪತಿಗಳು ಮಗನಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನಾದರೂ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಂಡು ನಾಪತ್ತೆಯಾದಂಥ ಯುವಕನನ್ನು ಪತ್ತೆ ಮಾಡಿ ಹೆತ್ತವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಾಲಗಾರರ ಕಾಟಕ್ಕೆ ಹೆತ್ತ ಮಗ ಮನೆ ಬಿಟ್ಟಿದ್ದು, ಹೀಗಾಗಿ ವೃದ್ಧ ದಂಪತಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ನಿವಾಸಿಗಳು ಏನು ಪ್ರದೀಪ್ ಎನ್ನುವಾತ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡಿದ್ದಾನೆ. ಸುಮಾರು 10 ಲಕ್ಷ ರೂಪಾಯಿಯನ್ನು ಸಾಲ ಮಾಡ್ಕೊಂಡಿದ್ದ. ಆ ಸಾಲಕ್ಕಾಗಿ ಬೇರೆ ಬೇರೆ ಕಡೆ ಸುಮಾರು 70 ರಿಂದ 80 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಮಗ ಮನೆಗೆ ಹೋಗಿದ್ದಾನೆ. ವೃದ್ಧ ದಂಪತಿಗಳು ಕೂಡ ನಮಗೆ ಪತ್ತೆ ಮಾಡಿಕೊಡಿ ಅಂಥೇಳಿ ಅಲ್ದಾಡ್ತಾ ಇದ್ದಾರೆ. ಈ ಬಗ್ಗೆನೂ ಕುರಿತ ನರಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಂಥ ಸಮಯದಲ್ಲಿ ಅವರು ಕೂಡ ನೀವು 4-5 ದಿನ ಬಿಟ್ಟು ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂಥೇಳಿ ಪಾಪ ವೃದ್ಧ ದಂಪತಿಗಳು ಕೂಡ ಊರೂರು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಈತ ಆನ್ಲೈನ್ ಬೆಟ್ಟಿಂಗ್ ಆಡ್ತಾ ಇದ್ದ ಮತ್ತು IPLನಲ್ಲಿ ಕೂಡ ಸಾಕಷ್ಟು ಹಣ ಕಳೆದುಕೊಂಡಿದ್ದಾನೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಏನು ಓದಿ ಉತ್ತಮವಾದ ಜೀವನ ನಡೆಸಬೇಕಾದಂಥ ಯುವಕ ಇವಾಗ ಸಾಲಗಾರರ ಕಾಟಕ್ಕೆ ಊರನ್ನು ಬಿಟ್ಟು ತೊರೆದು ಹೋಗಿದ್ದಾನೆ. ಹೀಗಾಗಿ ವೃದ್ಧ ದಂಪತಿಗಳು ಮಗನಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನಾದರೂ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಂಡು ನಾಪತ್ತೆಯಾದಂಥ ಯುವಕನನ್ನು ಪತ್ತೆ ಮಾಡಿ ಹೆತ್ತವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಾಲಗಾರರ ಕಾಟಕ್ಕೆ ಹೆತ್ತ ಮಗ ಮನೆ ಬಿಟ್ಟಿದ್ದು, ಹೀಗಾಗಿ ವೃದ್ಧ ದಂಪತಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ನಿವಾಸಿಗಳು ಏನು ಪ್ರದೀಪ್ ಎನ್ನುವಾತ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡಿದ್ದಾನೆ. ಸುಮಾರು 10 ಲಕ್ಷ ರೂಪಾಯಿಯನ್ನು ಸಾಲ ಮಾಡ್ಕೊಂಡಿದ್ದ. ಆ ಸಾಲಕ್ಕಾಗಿ ಬೇರೆ ಬೇರೆ ಕಡೆ ಸುಮಾರು 70 ರಿಂದ 80 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಮಗ ಮನೆಗೆ ಹೋಗಿದ್ದಾನೆ. ವೃದ್ಧ ದಂಪತಿಗಳು ಕೂಡ ನಮಗೆ ಪತ್ತೆ ಮಾಡಿಕೊಡಿ ಅಂಥೇಳಿ ಅಲ್ದಾಡ್ತಾ ಇದ್ದಾರೆ. ಈ ಬಗ್ಗೆನೂ ಕುರಿತ ನರಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಂಥ ಸಮಯದಲ್ಲಿ ಅವರು ಕೂಡ ನೀವು 4-5 ದಿನ ಬಿಟ್ಟು ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂಥೇಳಿ ಪಾಪ ವೃದ್ಧ ದಂಪತಿಗಳು ಕೂಡ ಊರೂರು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಈತ ಆನ್ಲೈನ್ ಬೆಟ್ಟಿಂಗ್ ಆಡ್ತಾ ಇದ್ದ ಮತ್ತು IPLನಲ್ಲಿ ಕೂಡ ಸಾಕಷ್ಟು ಹಣ ಕಳೆದುಕೊಂಡಿದ್ದಾನೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಏನು ಓದಿ ಉತ್ತಮವಾದ ಜೀವನ ನಡೆಸಬೇಕಾದಂಥ ಯುವಕ ಇವಾಗ ಸಾಲಗಾರರ ಕಾಟಕ್ಕೆ ಊರನ್ನು ಬಿಟ್ಟು ತೊರೆದು ಹೋಗಿದ್ದಾನೆ. ಹೀಗಾಗಿ ವೃದ್ಧ ದಂಪತಿಗಳು ಮಗನಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನಾದರೂ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಂಡು ನಾಪತ್ತೆಯಾದಂಥ ಯುವಕನನ್ನು ಪತ್ತೆ ಮಾಡಿ ಹೆತ್ತವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಾಲಗಾರರ ಕಾಟಕ್ಕೆ ಹೆತ್ತ
ಮಗ ಮನೆ ಬಿಟ್ಟಿದ್ದು ಹೀಗಾಗಿ ವೃದ್ಧ ದಂಪತಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ನಿವಾಸಿಗಳು ಏನು ಪ್ರದೀಪ್ ಎನ್ನುವಾತ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡಿದ್ದಾನೆ. ಸುಮಾರು 10 ಲಕ್ಷ ರೂಪಾಯಿಯನ್ನು ಸಾಲ ಮಾಡ್ಕೊಂಡಿದ್ದ. ಆ ಸಾಲಕ್ಕಾಗಿ ಬೇರೆ ಬೇರೆ ಕಡೆ ಸುಮಾರು 70 ರಿಂದ 80 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಮಗ ಮನೆಗೆ ಹೋಗಿದ್ದಾನೆ. ವೃದ್ಧ ದಂಪತಿಗಳು ಕೂಡ ನಮಗೆ ಪತ್ತೆ ಮಾಡಿಕೊಡಿ ಅಂಥೇಳಿ ಅಲ್ದಾಡ್ತಾ ಇದ್ದಾರೆ. ಈ ಬಗ್ಗೆನೂ ಕುರಿತ ನರಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಂಥ ಸಮಯದಲ್ಲಿ ಅವರು ಕೂಡ ನೀವು 4-5 ದಿನ ಬಿಟ್ಟು ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂಥೇಳಿ ಪಾಪ ವೃದ್ಧ ದಂಪತಿಗಳು ಕೂಡ ಊರೂರು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಈತ ಆನ್ಲೈನ್ ಬೆಟ್ಟಿಂಗ್ ಆಡ್ತಾ ಇದ್ದ ಮತ್ತು IPLನಲ್ಲಿ ಕೂಡ ಸಾಕಷ್ಟು ಹಣ ಕಳೆದುಕೊಂಡಿದ್ದಾನೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಏನು ಓದಿ ಉತ್ತಮವಾದ ಜೀವನ ನಡೆಸಬೇಕಾದಂಥ ಯುವಕ ಇವಾಗ ಸಾಲಗಾರರ ಕಾಟಕ್ಕೆ ಊರನ್ನು ಬಿಟ್ಟು ತೊರೆದು ಹೋಗಿದ್ದಾನೆ. ಹೀಗಾಗಿ ವೃದ್ಧ ದಂಪತಿಗಳು ಮಗನಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನಾದರೂ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಂಡು ನಾಪತ್ತೆಯಾದಂಥ ಯುವಕನನ್ನು ಪತ್ತೆ ಮಾಡಿ ಹೆತ್ತವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಾಲಗಾರರ ಕಾಟಕ್ಕೆ ಹೆತ್ತ ಮಗ ಮನೆ ಬಿಟ್ಟಿದ್ದು ಹೀಗಾಗಿ ವೃದ್ಧ ದಂಪತಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ನಿವಾಸಿಗಳು ಏನು ಪ್ರದೀಪ್ ಎನ್ನುವಾತ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡಿದ್ದಾನೆ. ಸುಮಾರು 10 ಲಕ್ಷ ರೂಪಾಯಿಯನ್ನು ಸಾಲ ಮಾಡ್ಕೊಂಡಿದ್ದ. ಆ ಸಾಲಕ್ಕಾಗಿ ಬೇರೆ ಬೇರೆ ಕಡೆ ಸುಮಾರು 70 ರಿಂದ 80 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಮಗ ಮನೆಗೆ ಹೋಗಿದ್ದಾನೆ. ವೃದ್ಧ ದಂಪತಿಗಳು ಕೂಡ ನಮಗೆ ಪತ್ತೆ ಮಾಡಿಕೊಡಿ ಅಂಥೇಳಿ ಅಲ್ದಾಡ್ತಾ ಇದ್ದಾರೆ. ಈ ಬಗ್ಗೆನೂ ಕುರಿತ ನರಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಂಥ ಸಮಯದಲ್ಲಿ ಅವರು ಕೂಡ ನೀವು 4-5 ದಿನ ಬಿಟ್ಟು ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂಥೇಳಿ ಪಾಪ ವೃದ್ಧ ದಂಪತಿಗಳು ಕೂಡ ಊರೂರು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಈತ ಆನ್ಲೈನ್ ಬೆಟ್ಟಿಂಗ್ ಆಡ್ತಾ ಇದ್ದ ಮತ್ತು IPLನಲ್ಲಿ ಕೂಡ ಸಾಕಷ್ಟು ಹಣ ಕಳೆದುಕೊಂಡಿದ್ದಾನೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಏನು ಓದಿ ಉತ್ತಮವಾದ ಜೀವನ ನಡೆಸಬೇಕಾದಂಥ ಯುವಕ ಇವಾಗ ಸಾಲಗಾರರ ಕಾಟಕ್ಕೆ ಊರನ್ನು ಬಿಟ್ಟು ತೊರೆದು ಹೋಗಿದ್ದಾನೆ. ಹೀಗಾಗಿ ವೃದ್ಧ ದಂಪತಿಗಳು ಮಗನಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನಾದರೂ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಂಡು ನಾಪತ್ತೆಯಾದಂಥ ಯುವಕನನ್ನು ಪತ್ತೆ ಮಾಡಿ ಹೆತ್ತವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಾಲಗಾರರ ಕಾಟಕ್ಕೆ ಹೆತ್ತ ಮಗ ಮನೆ ಬಿಟ್ಟಿದ್ದು ಹೀಗಾಗಿ ವೃದ್ಧ ದಂಪತಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ನಿವಾಸಿಗಳು ಏನು ಪ್ರದೀಪ್ ಎನ್ನುವಾತ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡಿದ್ದಾನೆ. ಸುಮಾರು 10 ಲಕ್ಷ ರೂಪಾಯಿಯನ್ನು ಸಾಲ ಮಾಡ್ಕೊಂಡಿದ್ದ. ಆ ಸಾಲಕ್ಕಾಗಿ ಬೇರೆ ಬೇರೆ ಕಡೆ ಸುಮಾರು 70 ರಿಂದ 80 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಮಗ ಮನೆಗೆ ಹೋಗಿದ್ದಾನೆ. ವೃದ್ಧ ದಂಪತಿಗಳು ಕೂಡ ನಮಗೆ ಪತ್ತೆ ಮಾಡಿಕೊಡಿ ಅಂಥೇಳಿ ಅಲ್ದಾಡ್ತಾ ಇದ್ದಾರೆ. ಈ ಬಗ್ಗೆನೂ ಕುರಿತ ನರಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಂಥ ಸಮಯದಲ್ಲಿ ಅವರು ಕೂಡ ನೀವು 4-5 ದಿನ ಬಿಟ್ಟು ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂಥೇಳಿ ಪಾಪ ವೃದ್ಧ ದಂಪತಿಗಳು ಕೂಡ ಊರೂರು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಈತ ಆನ್ಲೈನ್ ಬೆಟ್ಟಿಂಗ್ ಆಡ್ತಾ ಇದ್ದ ಮತ್ತು IPLನಲ್ಲಿ ಕೂಡ ಸಾಕಷ್ಟು ಹಣ ಕಳೆದುಕೊಂಡಿದ್ದಾನೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಏನು ಓದಿ ಉತ್ತಮವಾದ ಜೀವನ ನಡೆಸಬೇಕಾದಂಥ ಯುವಕ ಇವಾಗ ಸಾಲಗಾರರ ಕಾಟಕ್ಕೆ ಊರನ್ನು ಬಿಟ್ಟು ತೊರೆದು ಹೋಗಿದ್ದಾನೆ. ಹೀಗಾಗಿ ವೃದ್ಧ ದಂಪತಿಗಳು ಮಗನಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗನನ್ನು ಪತ್ತೆ ಮಾಡಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನಾದರೂ ನರಗುಂದ ಪೊಲೀಸರು ದೂರು ದಾಖಲಿಸಿಕೊಂಡು ನಾಪತ್ತೆಯಾದಂಥ ಯುವಕನನ್ನು ಪತ್ತೆ ಮಾಡಿ ಹೆತ್ತವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.